ಮಾಡೋಕ್ಕಾಗಲ್ಲ ಅಂತ ಹೇಳಿ ಎಸ್.ಎಂ. ಕೃಷ್ಣ ಅವರಿಗೆ ಪತ್ರವನ್ನ ಬರೆದ್ರು. ಪತ್ರವನ್ನು ನಾನು ಬೇಕಾದ್ರೆ ಆ ಪತ್ರವನ್ನ ನಿಮ್ ಮುಂದೆ ಇಡ್ಲಿಕ್ಕೆ ತಯಾರಿದ್ದೀನಿ. ಆ ಪತ್ರ ತಯಾರಿದ್ದೀನಿ. ನೀನು ಹೇಳಿದವ್ರು ಯಾರು? ಮಿಸ್ಟರ್ ಅದ್ವಾನಿ. ಯಾವ ಪಾರ್ಟಿಯವರು? ಬಿಜೆಪಿಯವರು. ಅದ್ವಾನಿಯವರು ಉಪಪ್ರಧಾನಿ, ಬಿಜೆಪಿ ಸರ್ಕಾರದ ಉಪಪ್ರಧಾನಿ, ಬಿಜೆಪಿಯ ಟಾಪ್ ಲೀಡರ್. ಅವರು ಹೇಳಿದ್ದು ಆಗಲ್ಲ. ಇದನ್ನು ಮಾಡಿಸ್ತವ್ರು ಯಾರು? ಮನಮೋಹನ್ ಸಿಂಗ್ನವರು ಪ್ರಧಾನಮಂತ್ರಿ ಆಗಿರುವಾಗ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಿ 371 ಆರ್ಟಿಕಲ್ 371ಗೆ ಸೇರ್ಪಡೆ ಮಾಡಿ ವಿಶೇಷ ಅನುದಾನವನ್ನ ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ರು. ನಾನು ಮುಖ್ಯಮಂತ್ರಿ ಆಗಿದ್ದೆ. ಆಗ ಎಚ್.ಕೆ. ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನ ಮಾಡಿ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಮೆಂಬರ್ ಆಗಿದ್ರು. ಅದನ್ನು ಯಥಾವತ್ತಾಗಿ ಅವರ ರಿಪೋರ್ಟ್ ಅನ್ನ ಜಾರಿ ಮಾಡಿದವರು ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಇವ್ರನ್ನ ಸೋಲಿಸ್ತೀರಾ ಹೇಳಿ ನೀವೇ? ಖರ್ಗೆ ಅವ್ರನ್ನ ಸೋಲಿಸ್ತೀರಾ? ಇವತ್ತು ಈ ವರ್ಷ 5,000 ಕೋಟಿ ರೂಪಾಯಿಗಳನ್ನ ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಖರ್ಚು ಮಾಡ್ತಾ ಇದ್ದೀವಿ. ಏನಪ್ಪಾ ಅಜಯ್ ಸಿಂಗ್ ಅವರ ಅಧ್ಯಕ್ಷರು, ಅಜಯ್ ಸಿಂಗ್ 5,000 ಕೋಟಿ ರೂಪಾಯಿ. ಇವತ್ತು 5,000 ಕೋಟಿ ರೂಪಾಯಿ ಖರ್ಚಾಗ್ಬೇಕಂದ್ರೆ ಯಾರ ಕಾರಣ? ಮಿಸ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು. ಅವರನ್ನು ಸೋಲಿಸಿದ್ರಲ್ಲ, ನೀವೇ ಯೋಚನೆ ಮಾಡಿ. ಸೋಲಿಸ್ಬೇಕಾಗಿತ್ತ? ಈಗ ಜಾಧವ್ ಅವ್ರನ್ನ ಗೆಲ್ಲಿಸಿದ್ರಲ್ಲ, ಏನಾದ್ರು ಉಪಯೋಗ ಆಯ್ತಾ? ಬಡವರಿಗೆ ಏನಾದ್ರು ಉಪಯೋಗ ಆಯ್ತಾ? ದಲಿತರಿಗೆ ಏನಾದ್ರು ಉಪಯೋಗ ಆಯ್ತಾ? ಆಗ್ಲಿಲ್ಲ. ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿಲ್ಲ. ಮಂಡಲ್ ಕಮಿಷನ್ ವರದಿಯನ್ನು ವಿರೋಧ ಮಾಡಿದವರು ಯಾರು? ಮಂಡಲ್ ಕಮಿಷನ್ ವಿರೋಧ ಮಾಡಿದವರು ಯಾರು? ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ ನಲ್ಲಿ ಮೀಸಲಾತಿ ತಂದಾಗ ಕಾಂಗ್ರೆಸ್ ಪಕ್ಷ ಅದನ್ನು ವಿರೋಧ ಮಾಡಿದವರು ಯಾರು? ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮುನ್ಸಿಪಾಲಿಟಿಗಳಲ್ಲಿ, ನಗರ ಪಾಲಿಕೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಾಗ ಅದನ್ನ ವಿರೋಧ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಹಾಕಿ ವಿರೋಧ ಮಾಡಿದವರು ರಾಮಾ ಜೋಯಿಶ್ರು. ಮಿಸ್ಟರ್ ರಾಮಾ ಜೋಯಿಶ್. ಯಾವ ಪಾರ್ಟಿಯವರು? ಬಿಜೆಪಿಯ. ಅವತ್ತು ಬಿಜೆಪಿ ಉಪಾಧ್ಯಕ್ಷರಾಗಿದ್ರು, ರಾಜ್ಯಸಭಾ ಸದಸ್ಯರಾಗಿದ್ರು. ಬಿಜೆಪಿ ಪಕ್ಷದ ವತಿಯಿಂದ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಡಿ ಅಂತೇಳಿ, ಇದು ಸಂವಿಧಾನ ಬಾಹಿರ ಅಂತೇಳಿ ಸುಪ್ರೀಂ ಕೋರ್ಟ್ ಹೋಗಿ ಸ್ವತಃ ಅವರೇ ಆರ್ಗ್ಯುಮೆಂಟ್ ಮಾಡಿದ್ರು. ಅದೃಷ್ಟವಶಾತ್ ಅವ್ರು ಹಾಕಿದಂತ ಅರ್ಜಿ ವಜಾ ಆಯ್ತು. ಯಾವಾಗ ಇವತ್ತು ಸಾಮಾಜಿಕ ನ್ಯಾಯ ಮೀಸಲಾತಿ ಬಗ್ಗೆ ಇದ್ದಾರೆ ಬಿಜೆಪಿಯವರು? ಮೀಸಲಾತಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ಯಾರು ಇದ್ರೆ ಅದು ಬಿಜೆಪಿಯವರು, ನರೇಂದ್ರ ಮೋದಿಯವರು. ಅದಕ್ಕೋಸ್ಕರ ನರೇಂದ್ರ ಮೋದಿಯವರು ಈಗ ಹತಾಶರಾಗಿ ಅನೇಕ ಅಸಂಬದ್ಧವಾದಂತ, ಸಂವಿಧಾನಕ್ಕೆ ವಿರುದ್ಧವಾದಂತ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದನ್ನ ಇವತ್ತು ನೀವು ಅರ್ಥ ಮಾಡ್ಕೋಬೇಕು. ಆಮೇಲೆ ನರೇಂದ್ರ ಮೋದಿಯವರು ಯಾವತ್ತಾರು ಸಾಮಾಜಿಕ ನ್ಯಾಯದ ಪರ ಇದ್ರೆ ಕೋಲಿ ಸಮಾಜಕ್ಕೆ ನಾನು 3 ಸಾರಿ ಶಿಫಾರಸು ಮಾಡಿದ್ದೇನೆ. ಕೋಲಿ ಸಮಾಜಕ್ಕೆ ಏನಪ್ಪ ಸಿಪ್ಪಣ್ಣ 3 ಸಾರಿ ಶಿಫಾರಸು ಮಾಡಿದ್ದೇನೆ. ಇವತ್ತವರೆಗೆ ಯಾವತ್ತಾದ್ರೂ ಕೂಡ ಜಾಧವ್ ಕೇಂದ್ರ ಸರ್ಕಾರ ಮುಂದೆ ಇರ್ತಕ್ಕಂಥ ಕೋಲಿ ಸಮಾಜಕ್ಕೆ ಮೀಸಲಾತಿ ಕೊಡಿ, ST ಮಾಡಿ ಅಂತೇಳಿ ವಾದ ಮಾಡಿದಾರ? ಮತ್ತೆ ಕೋಲಿ ಸಮಾಜ ಓಟ್ ಹಾಕ್ಬೇಕು ಅವ್ರಿಗೆ.
ಆಗಲ್ಲ. ಬೀದರ್, ಗುಲ್ಬರ್ಗ, ಯಾದಗಿರ್ ಇಲ್ಲಿ ವಾಸ ಮಾಡ್ತಕ್ಕಂಥ ಕುರುಬರು, ಗೋಂಡಾ ಜನ ಅವರಿಬ್ರು ಒಂದೇ ಅಂತೇಳಿ ನಾವು ST ಮಾಡಿ ಅಂತೇಳಿ ಕೇಂದ್ರಕ್ಕೆ ಶಿಫಾರಸ್ ನಾನಿದ್ದಾಗಲೇ ಶಿಫಾರಸ್ ಮಾಡಿದ್ದೆ. ಇವತ್ತಿನವ್ರಿಗೆ ಮಾಡಿದಾರ? ಮಾಡಿಲ್ಲ. ಮತ್ತೆ ಕುರುಬರು ಓಟ್ ಹಾಕ್ಬೇಕು, ಅವ್ರಿಗೆ ಕುರುಬರು ಓಟ್ ಹಾಕ್ಬೇಕಾ? ದೇವೇಂದ್ರ ಹಾಕ್ಬೇಕೇನಪ್ಪ? ಯಾರಾದ್ರೂ ಕುರುಬರಿಗೆ ಒಂದು ಟಿಕೆಟ್ ಕೊಟ್ಟಿದಾರ? ಈಗೇನ್ ನಾಚಿಕೆ ಆಗಲ್ಲ? ಕೋಪ ಬರಲ್ಲ ನಿಮ್ಗೆ? ಒಂದು ಟಿಕೆಟ್ ಕೊಟ್ಟಿಲ್ಲ 28ರಲ್ಲಿ ಕುರುಬರಿಗೆ ಒಂದೇ ಒಂದು ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟಿಲ್ಲ. ಮುಸಲ್ಮಾನರಿಗೆ ಒಂದು ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟಿಲ್ಲ. ಮರಾಠ ಜನರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ. ಕೋಲಿ ಸಮಾಜಕ್ಕೆ ಕೊಟ್ಟಿದಾರ? ಕೊಟ್ಟಿಲ್ಲ. ಇವನು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ನೈತಿಕ ಹಕ್ಕಿದೆ ಇವರಿಗೆ? ಇದನ್ನ ಇವತ್ತು ನೀವು ಚರ್ಚೆ ಮಾಡಬೇಕಾಗುತ್ತೆ.